ಅಶೋಕ್ ಅವರ ಚೇಂಬರ್ನಲ್ಲಿ ಬಾಗಿಲು ಹಾಕಿ ನಾವು ಮಾತಾಡಿದ್ವಿ. ನೀವು ಪಕ್ಷಕ್ಕೆ ಬರಲೇಬೇಕು, ಪಕ್ಷದ ಪರಿಸ್ಥಿತಿ ಭಾಳ ಕೆಟ್ಟಿದೆ, ಕಾಂಗ್ರೆಸ್ ಜೋಡ ಹೊಂದಾಣಿಕೆ ಆಗಿದ್ದರಿಂದ, ಡಿ ಕೆ ಶಿವಕುಮಾರ್ ಜೋಡ ಹೊಂದಾಣಿಕೆ, ಸಿದ್ದರಾಮಯ್ಯ ಜೋಡ ಹೊಂದಾಣಿಕೆ ಇರುವುದರಿಂದ ನಮ್ಮ ಪಕ್ಷ ಉದ್ಧಾರ ಆಗೋದಿಲ್ಲ, ಅಂಥವ್ರನ್ನ ತೆಗೆದು ನಿಮ್ಮಂಥ ನಾಯಕತ್ವ ತಗೋದ ಅವಶ್ಯಕತೆ ಅಂತ ಹೇಳಿದ್ರು. ನಾ ಅದನ್ನು ಹೋಗಿ ಅಮಿತ್ ಶಾ ಅವ್ರಿಗೆ ಹೇಳ್ತೇನೆ. ಅಮಿತ್ ಶಾ ಅವರಿಗೆ ನಾ ಏನು ಯಾರಿಗೂ ಭೇಟಿ ಆಗೋದಿಲ್ಲ, ಅವ್ರು ಭೇಟಿ ಆಗ್ತಾರೆ. ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಆಸ್ತಿ ಬೇಕಾದ್ರೆ ಭೇಟಿ ಆಗ್ತಾರೆ. ನಮ್ಮ ಅಮಿತ್ ಶಾ ಅವ್ರ ಮುಂದೆ ಹೇಳಬೇಕಂತೇಳಿ ಶೀಘ್ರದಲ್ಲೇ ಒಂದು BJP ತಂಡ ಅಮಿತ್ ಶಾ ಅವ್ರನ್ನ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪ ಒಂದು ಬಿಟ್ಟರೆ ಎಲ್ಲರೂ ಕೂಡಿ ಪ್ರಧಾನಮಂತ್ರಿಗಳನ್ನು ಮತ್ತು ಅಮಿತ್ ಶಾನ ಭೇಟಿ ಆಗ್ಬೇಕಂತೇಳಿ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಮೊನ್ನೆ ನನಗೆ ಹೇಳಿದ್ರು. ನೀನು ಕಂಡೀಷನ್ ಮತ್ತು ನಮಗೇನು ಉತ್ತರ ಕನ್ನಡ ಮುಖ್ಯಮಂತ್ರಿ ಮಾಡಿದ್ರೆ ಹೋಗ್ತೀವಿ, ಅಲ್ಲಿ ಹೋಗಿ ನಾನು ಪುಕ್ಷಟ್ಟೆಯನ್ನು ಬರೀ MLA ಆಗಿ ವಕಫ್ ಮತ್ತು ಇದ್ರ ಮಂತ್ರಿ ಆಗ್ಲಕ್ಕೆ ಹೋಗುದಾ? ಹೌದು, ಮುಖ್ಯಮಂತ್ರಿ ಅಭ್ಯರ್ಥಿ ಆದ್ರೆ ಹೋಗೋದು. ಸುಮ್ಮನೆ ಅಲ್ಲಿ ಹೋಗಿ ಅಲ್ಲೇನು ಇವ್ರ ದೊಡ್ಡ ನಾನು ಮುಖ್ಯಮಂತ್ರಿ ಆಗಿ ಕೊಳ್ಳಿ ಒಂದು 5 ವರ್ಷ ನೋಡಿ ಕರ್ನಾಟಕ 17 CM ಆಗೋದು ಗಚ್ಚಿ. ಇದು ಬರ್ಕೊಂಡಿಟ್ಟು ಬರ್ರಿ, ಅವ್ರು ಮಾಡಲಿಲ್ಲ ಅಂದ್ರೆ JCB ಪಾರ್ಟಿದಿಂದ ಆಗ್ತೀನಿ. ಅಶೋಕ್ ಅವರ ಚೇಂಬರ್